to the point. ನಾನು ಆಗ್ಲೇ ಹೇಳಿದೆ, ಬಂಧನ ಆಗೋದಕ್ಕೂ ಮುಂಚೆ ಒಂದು ರೀತಿ ರಾಜಕಾರಣ, ಈಗ ಬಂಧನ ಆಗೋಯ್ತು. ಈಗ ರಾಜಕಾರಣ ಬೇರೆ ಬೇರೆ ಆಯಾಮದಲ್ಲಿ ಆಗ್ತವೆ. ಅಲ್ಲಿವರೆಗೂ ವಿಪಕ್ಷಕ್ಕೆ ಮೇಲ್ಗೈ ಇದ್ದಂತೆ ಕಂಡು ಬಂತಪ್ಪ. ಈಗ ಸರ್ಕಾರ ಒಂದು ಸಮಾನ ಸ್ಥಾನವನ್ನು ಪಡ್ಕೊಂಡ್ಬಿಡ್ತಾ ಈ ಒಂದು ವಿಷಯದಲ್ಲಿ ಅಂತ ನಮ್ಮ ಮುಂದೆ ಒಂದು ಪ್ರಶ್ನೆ ಆಗಿ ಬರುತ್ತೆ. ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಕಲಬುರಗಿಯಲ್ಲಿ. ನಾವು ಹೇಳಿದ್ವಿ ಬಂಧನ ಆದ್ಮೇಲೆ ಬೇರೆ ತರ ರಾಜಕಾರಣ ಅಂತ. ಬಂತು ನೋಡಿ ಹೇಳಿಕೆ HD ಕುಮಾರಸ್ವಾಮಿ ಅವರು. ನೋಡೋಣ, ಈಗ ಅರೆಸ್ಟ್ ಮಾಡಿ ಯಾರ್ಯಾರು ವ್ಯಕ್ತಿಗಳು ಸಿಗ್ತಾರೆ, ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ನೋಡೋಣಂತೆ. ಅದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಗುಜರಾತ್ನಲ್ಲಿ ಸಿಕ್ಕಿದರೆ, ರಾಜಸ್ಥಾನ ಗುಜರಾತ್ನಲ್ಲಿ ಅಲ್ಲಿಂದ ಏನಾದರೂ ಹೊರದೇಶಕ್ಕೆ ಕಳಿಸ್ಲಿಕ್ಕೋಸ್ಕರವಾಗಿ ಕರ್ಕೊಂಡು ಹೋಗಿದ್ರ ಅನ್ನೋದು ನನಗೆ ಮುಖ್ಯ ಇಲ್ಲಿ. ಯಾಕೆಂದರೆ ಇಲ್ಲಿಂದ ಅವನು ಗುಜರಾತ್ ರಾಜಸ್ಥಾನಕ್ಕೆ ಹೋಗೋವರೆಗೆ ಕರ್ನಾಟಕದ ಬಾರ್ಡ್ರಿಂದ ಯಾಕೆ ಬಿಟ್ಟವ್ರು ಯಾರು ಹೋಗ್ಲಿಕ್ಕೆ ಸಾಧ್ಯ ಇಂಥ ಒಂದು ಪರಿಸ್ಥಿತಿನಲ್ಲಿ? ಅದರಿಂದ ಬಹುಶಃ ಸೇಫ್ ಮಾಡಬೇಕು ಅಂತಂದರೆ ಹೋಮ್ ಮಿನಿಸ್ಟರ್ ಅವ್ರ ಜೊತೆಲೇ ಹೋಗಿದ್ರು. ಏನೋ ಮುಂದೆ ಏನೋ ಗೊತ್ತಾಗೋದು ನೋಡೋಣ. ಮೋಸ್ಟ್ಲಿ ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ಕೊಂಡಿರ್ಬೋದು ನನ್ನ ಅಭಿಪ್ರಾಯ. ಅದರಲ್ಲಿ ಏನು ಸಂಶಯ ಇಲ್ಲ. ಪ್ರೀ ಪ್ಲ್ಯಾಂಡು ಹೋಮ್ ಮಿನಿಸ್ಟ್ರಿ ಅವ್ರ ಜೊತೆ ಹೋಗ್ಬಿಟ್ರೆ ಅವರ ಸೇಫ್ಟಿಗಾಗಿ. ಆರೋಪದ ಜೊತೆ ಪ್ರಶ್ನೆ ಕೂಡ. ಪರಶು ಅವರಿದ್ದಾರೆ, ಒಡನಾಡಿ ಸಂಸ್ಥೆಯ ಪರಶು ಅವರು ಸ್ಯಾಂಟ್ರೋ ರವಿಯ 2ನೇ ಪತ್ನಿಗೆ ಬೆಂಬಲವಾಗಿ ನಿಂತಿದ್ದಕ್ಕೆ ಒಂದು ಪರಿಣಾಮಕಾರಿ ಬೆಳವಣಿಗೆಯನ್ನ ಕಾಣ್ತು ಈ ಪ್ರಕರಣ ಅನ್ನೋ ಭಾವನೆ ಇವತ್ತು ಸಾರ್ವಜನಿಕರಲ್ಲಿ ಇರುವಂತದ್ದು. ಪರಶು ಅವರೇ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ. ಧ್ವನಿ ಕೇಳ್ತಿದ್ಯಾ? ನಮಸ್ತೆ. ನಮಸ್ಕಾರ ಸರ್. ಪರಶು ಅವರೇ, ಇವತ್ತು ಅಂದ್ರೆ ಒಂದು ಭಾಗಶಃ ನ್ಯಾಯ ಅಂತೀರಾ ಅಥವಾ ಈಗ ಶುರು ಅಂತೀರಾ? ಇದು ಭಾಗಶಃ ನ್ಯಾಯ ಅಥವಾ ಈಗ ಶುರು ಅನ್ನೋದು ಹೆಚ್ಚಿನ ಅರ್ಥಪೂರ್ಣವಾದ ಮಾತು. ಯಾಕೆಂತ ಹೇಳಿದ್ರೆ ಇವನ ಅರೆಸ್ಟ್ ನಮ್ಗೇನು ಸಂತೋಷ ಕೊಡೋದಲ್ಲ. ಯಾಕೆಂದ್ರೆ ಇವನು ಬಚ್ಚಲು ಹುಳ. ಇವನ ಜೊತೆಯಲ್ಲಿ ಸೇರಿದಂತಹ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಯಾರೆಲ್ಲ ಅಧಿಕಾರಸ್ಥರಿದ್ದಾರೆ, ಅವರ ಮಕವಾಡಗಳು ಕಳಚಿ ಬೀಳ್ಬೇಕು ಅನ್ನುವಂಥದ್ದು ಸಾರ್ವಜನಿಕ ವ್ಯಕ್ತಿಯಾಗಿ ನನ್ನ ಆಶಯ ಸರ್. ಅಲ್ಲ, ಇದರಲ್ಲಿ ನ್ಯಾಯ ಅಂದ್ರೆ ಹೆಂಗಾಗ್ಬೇಕು ಪರಶುವರ ನಿಮ್ ಪ್ರಕಾರ? ಇಲ್ಲಿ ನೋಡಿ, ಪತ್ನಿ ಆರೋಪ ಮಾಡಿದ್ದಾರೆ, ಬಲವಂತದ ಗರ್ಭಪಾತ, ನಮಗೇನೆ ವೇಶ್ಯಾವಾಟಿಕೆಯಲ್ಲಿ ನಮ್ಮನ್ನೇ ಬಲವಂತವಾಗಿ ಬಳಸ್ಕೊಳ್ಳೋ ಯತ್ನ, ದಬ್ಬಾಳಿಕೆ, ದೌರ್ಜನ್ಯ, ಹಿಂಸೆ, ಅದು ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ಈ ರೀತಿಯ ಪ್ರಕರಣಗಳೆಲ್ಲ ಇದೆಯಲ್ಲ. ಹೌದು ಸರ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಅಧಿಕಾರಿ ಈ ಹೆಣ್ಣು ಮಗಳನ್ನ ಆಸೆ ಪಟ್ಟ, ಮತ್ತೆ ಹೇಗೆ ಜೈಲು ಒಳಗಡೆ ನುಸುಳ್ಕೊಂಡ, ಹೇಗೆ ಸುಳ್ಳು ಕೇಸನ್ನ ದಾಖಲಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಅಧಿಕಾರಿಗಳು, ಈ ಹಿಂದೆಯೂ ಕೂಡ ಸಬ್ ಇನ್ಸ್ಪೆಕ್ಟರ್ ಮಗಳಿಗೂ ಕೂಡ ಇದೇ ರೀತಿಯಾದಂತ ಸುಳ್ಳು ಪ್ರಕರಣವಾಗಿ ಆ ಮಗಳು ಕೂಡ ಈಗ ಬೀದಿ ಪಾಲಾಗುವ ಹಾಗೆ ಮಾಡ್ದ. ಈ ಎಲ್ಲ ಅಂಶಗಳು, ಈ ಅಧಿಕಾರಿಗಳ ಮಕವಾಡಗಳು ಬಯಲಾದ್ರೆ ಅತ್ಯಂತ ಉತ್ತಮವಾದದ್ದು. ಈ ಉಳಿದ ಮಕವಾಡ ಇಟ್ಕೊಂಡು ಏನ್ ಮಾಡೋಕ್ಕಾಗತ್ತೆ? ಯಾಕೆಂದ್ರೆ ಅಧಿಕಾರಸ್ಥರು ಇವರ ಮಕವಾಡಗಳು ಬಯಲಿಗೆಳೆಯಬೇಕು. ಆಗ ಗೌರವಾನ್ವಿತರು ಎಲ್ರಿಗೂ ಕೂಡ ಇದನ್ನ ಬಯಲಿಗೆಳೆದಂತ ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಅಥವಾ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಈ ಸಮಾಜವನ್ನ ಸ್ವಚ್ಛಗೊಳಿಸ್ಬೇಕು, ಒಂದು ಹೆಣ್ಣ ಮಗಳಿಗೆ, ಅದರಲ್ಲೂ ಅಬಲಿಯರ ಪರವಾಗಿ ನಾವಿದ್ದೇವೆ ಅನ್ನುವಂತ ತೋರ್ಸ್ಕೋಬೇಕು ಅಂತ ಹೇಳಿದ್ರೆ ಇವರ ಮಕವಾಡವನ್ನ ಕಳಚಿ ಅವ್ರನ್ನ ತೋರಿಸಿ ಅವ್ರನ್ನ ಪೆರೇಡ್ ಮಾಡಿಸಿ ಒಂದಷ್ಟು ಜನನ್ನ ಜೈಲಿಗಟ್ಟಿದ್ರೆ ನೆಮ್ಮದಿ ಸಿಗುತ್ತೆ ಅನ್ನುವಂತ ಮಾತು. ಅಲ್ಲ, ಪರಶು ಅವರೇ, ಈಗಷ್ಟೇ ನೀವು ಪೊಲೀಸರ ಉಲ್ಲೇಖ ಮಾಡಿದ್ರಿ, ಮುಖ್ಯಮಂತ್ರಿಗಳ ಉಲ್ಲೇಖ ಮಾಡಿದ್ರಿ, ಪೊಲೀಸ್ ಇಲಾಖೆಯನ್ನ ನಿಭಾಯಿಸುವಂತ ಗೃಹ ಸಚಿವರ ಬಗ್ಗೆ ಮಾತಾಡ್ಲಿಲ್ಲ. ಯಾಕೆ ನಿಮ್ಗೆ ಅವರಿಂದ ನಿರೀಕ್ಷೆ ಇಲ್ಲ ಅಂತನಾ, ಅಥವಾ ಈ ಕುಮಾರಸ್ವಾಮಿ ಅವರು ಒಂದು ಆರೋಪ ಕೂಡ ಮಾಡ್ಬಿಟ್ರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕೇಳ್ತಿದ್ದೀನಿ. ಅದು ಏನಂತ ಹೇಳಿದ್ರೆ ಮುಖ್ಯವಾಗಿ ಅವರು ಯಾವ ರೀತಿಯಾಗಿ ಹೇಳಿದ್ದಾರೋ ಮತ್ತೆ ಇವ್ರು ಯಾವ ರೀತಿಯಾಗಿ ವರ್ತಿಸಿದ್ದಾರೋ ಅದು ನನಗೆ ಅಗತ್ಯ ಇಲ್ದಿರುವ ಅಂಶ ಸರ್. ಆದ್ರೆ ಇವರೊಟ್ಟಿಗೆ ಸೇರ್ಕೊಂಡವ್ರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಮಕವಾಡಗಳು ಬಯಲಿಗಾಗ್ಲಿ ಅನ್ನೋದಷ್ಟೇ ನನ್ನ ಆಶಯ. ಅದು ಯಾರೇ ಅಧಿಕಾರಸ್ಥರಾಗಿರ್ಬೋದು, ಅದು ಯಾರೇ ಉನ್ನತ ಸ್ಥಾನದಲ್ಲಿ ಇರಬಹುದು, ಅದ್ರ ಅರ್ಥ ನೀವು ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಯಾವುದೇ ಕಾರಣದಲ್ಲಿ ಒಂದು ಕಟ್ಟುಪಾಡಿಗೆ ಸಿಕ್ಕಾಕೊಂಡಿದ್ದೇನೆ ಸರ್. ಯಾವುದೇ ರಾಜಕೀಯ ಮಾತನ್ನು ನಾನು ಆಡ್ಲಾರೆ. ರಾಜಕೀಯ ವಿಚಾರವೂ ನನಗೆ ತಿಳಿದಿಲ್ಲ ಅಂತಾನೆ ಅರ್ಥ ಅನ್ಕೊಂಡೇ ಭಾವಿಸ್ಕೊಳ್ಳಿ ಸರ್. ನಾನು ಯಾವಾಗ್ಲೂ ಶೋಷಿತರ ಪರ, ಶೋಷಿತ ಮಕ್ಕಳ ಪರ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ವ್ಯವಸ್ಥೆಯ ಮಕವಾಡಗಳನ್ನು ಹೊತ್ತಂತ ಜನರ ಮುಖ ಕಳಿಸುವ ಪ್ರಯತ್ನವನ್ನ ಯಾರೇ ಮಾಡಿದ್ರು, ಅವನು ವೈರಿ ಮಾಡಿದ್ರು ಕೂಡ ನಾನು ಅಭಿನಂದಿಸ್ತೇನೆ ಸರ್. ರೈಟ್ ಪರಶು ಅವರೇ, ಆಲ್ ದ ಬೆಸ್ಟ್. ಈಗಲಿಂದ ಶುರು ಅಂತ ಆಲ್ ದ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಪರಶು ಅವರೇ ನಿಮ್ಮ ಸಮಯಕ್ಕಾಗಿ. ಇಲ್ಲಿ ನನ್ನ ಜೊತೆ ಒಂದು ಕ್ವಿಕ್ ಒಂದೊಂದು ಮಾತು ಕೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರ
2 ಕ್ಷೇತ್ರ ಹೋಗ್ಬೇಕಾ ಬೇಡವಾ, ದೈವ ಇಚ್ಛೆ ವರ್ಸಸ್ ಸಿದ್ದು ಆಯ್ಕೆ, ಆ ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಒಂದೊಂದೇ ಮಾತು ಕೇಳ್ಬಿಡ್ತೀನಿ. ಮಹೇಶ್ ಅವರೇ, ನಿಮ್ಮ ಹತ್ರ ನಾನು ಲಾಸ್ಟ್ ಮಾತಾಡ್ತೀನಿ. ಸರ್ಕಾರದವರು, ನಾನು ಫಸ್ಟು ಇಲ್ಲಿ JDS-ನ ವಕ್ತಾರರು, ಪ್ರತಿನಿಧಿ, ಯುವ ನಾಯಕರಾದ ಅಶ್ವಿನ್ ಅವ್ರ ಹತ್ರನೇ ಮೊದಲನೇ ಮಾತು. ಇಲ್ಲಿ ನೋಡಿ, ನಿಮ್ಮ ಪಕ್ಷದ ನಾಯಕರು ಹೇಳ್ತಾರೆ ಗೃಹ ಸಚಿವರು ಅಲ್ಲಿ ಹೋಗಿ ಬರ್ತಾರೆ, ಅದಾದ್ಮೇಲೆ ಅರೆಸ್ಟ್ ಆಗುತ್ತೆ, ಇದು ಕಾಕತಾಳೀಯ ಅನ್ಬೇಕಾ? ಇಲ್ಲಿಗೂ ಇಷ್ಟಕ್ಕೂ ಅರೆಸ್ಟ್ ಅಂತ ಆಗಿದ್ದಾಯ್ತು, ನ್ಯಾಯ ಅಂತ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾರ್ಯಾರ ಹೆಸರು ಆಚೆ ಬರುತ್ತೆ ಏನು ಅಂದರೆ ಪಕ್ಷದ ನಿಲುವು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ರಾಜಕಾರಣ ಇಲ್ಲಿವರೆಗೂ ಒಂದಿತ್ತು, ಮುಂದಿನ ದಿನದ ರಾಜಕಾರಣ ಏನಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ? ಅಲ್ಲ, ಸ್ಯಾಂಟ್ರೋ ರವಿ ಅವರ ಪ್ರಕರಣ ನಾವು ಹೆಚ್ಚು ಮಾತಾಡ್ತಿರ್ಲಿಲ್ವೇನೋ, ಇದಕ್ಕೆ ರಾಜಕಾರಣಕ್ಕೆ ಅಂಟ್ಕೊಂಡಿರ್ಲಿಲ್ಲ ಅಂತಂದಿದ್ರೆ ಹಣ ವರ್ಗಾವಣೆ ವಿಚಾರ ಇರ್ಬೋದು, ಮತ್ತೆ ಒಂದು ವೇಶ್ಯಾವಾಟಿಕೆ ದಂಧೆ ಇರ್ಬೋದು, ಮುಂಬೈಗೆ ಕರ್ಕೊಂಡೋದಂಥ ಶಾಸಕರ ಒಂದು ತೃಷೆನ ತಣಿಸ್ಲಿಕ್ಕೆ ಏನವರು ಕಳಿಸಿದ್ರು ಅದು ವಿಚಾರ ಇರ್ಬೋದು. 50 ಲಕ್ಷ ಕೊಟ್ಟರೆ ಯಾವ ಅಧಿಕಾರಿನ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ತೀನಿ, ಮತ್ತೆ ಸಚಿವಾಲಯಗಳೇ ನನ್ನ ಕೈಯಲ್ಲಿ ನಮ್ಮ ಕಪಿಮುಷ್ಟಿನಲ್ಲಿದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಂಥ ಮಧ್ಯವರ್ತಿಗಳಿರ್ಬೋದು. ಇವ್ರುಗಳು ನೋಡಿ, ಕಾಕತಾಳೀಯ ಏನಂದ್ರೆ 11 ದಿನ ಸ್ಯಾಂಟ್ರೋ ರವಿ ಬಂಧನ ಆಗಿಲ್ಲ. 11 ದಿನ ಆದ್ಮೇಲೆ ಗುಜರಾತಲ್ಲೇ ಸಿಕ್ಕಿದ್ದಾರೆ. ಏನಕ್ಕೆ ಗುಜರಾತಲ್ಲೇ ಸಿಕ್ಕಿದ್ರು? ಕುಮಾರಣ್ಣ ಅವ್ರು ಹೇಳಿರೋದು ಕರೆಕ್ಟ್ ಆಗೇ ಇದೆಯಲ್ಲ, ಕಾಕತಾಳೀಯವಾಗೇ ಇದೆ ನೋಡಿ. ಮೊದಲಿಗೆ 3 ದಿನದ ಮುಂಚೆ ಸಿಕ್ಕಿದ್ರೆ ಇಡೀ ಕರ್ನಾಟಕದಲ್ಲಿ ಕಿಚ್ಚು ಒತ್ತಿ ಉರಿತಾ ಇದೆ, ಸಿಗ್ಬೇಡಪ್ಪ 11 ದಿನ ಇರು, ತಣ್ಣಗಾದ್ಮೇಲೆ ನಾವೇ ಒಂದು ರಿಪೋರ್ಟ್ ತರ ರೆಡಿ ಮಾಡಿ ಎಲ್ಲಾ ವಿಚಾರದಲ್ಲೂ ಎಲ್ಲ ಹಗರಣದಲ್ಲೂ ಒಂದು ತನಿಖೆ ನಡೆಸ್ತೀವಿ ಅಂತ ಹೇಳಿ ಮುಚ್ಚಾಕಿ ಬರ್ತಿದೀವಿ. ಒಂದು 11 ದಿನ ಕಳೆದ ಮೇಲೆ ನೀನು ಸಿಕ್ಬೇಡಪ್ಪ, ಆಮೇಲೆ ನೋಡ್ಕೊಳ್ಳೋಣ ಅಂತ ಏನಾದರೂ BJP ಸರ್ಕಾರದವರೇ ಮಧ್ಯವರ್ತಿಗಳಿಂದ ಸರ್ಕಾರ ನಡೆಸ್ತಿರುವಂತ BJP ಅವರೇ ಈ ಕೆಲಸ ಮಾಡಿದಾರ ಅಂತ ನಮ್ಮ ಜನತೆ ಆಗ್ಲಿ, ನಮ್ಮ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವ್ರಿಗೆ ಅನುಮಾನ ಬರೋದ್ರಲ್ಲಿ ಯಾವುದೇ ತರ ಸಂದೇಹ. ಮೇಡಮ್ ಕವಿತಾ ರೆಡ್ಡಿ ಅವರೇ, ಈ ಪ್ರಕರಣ ಯಾವ ಆಯಾಮದಲ್ಲಿ ಬೆಳೆದಿದೆ ಅಂತ ಐ ಆಮ್ ಶೋರ್ ನೀವು ಕೂಡ ನ್ಯೂಸ್ ಮತ್ತೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಇದನ್ನ ಗ್ರಹಿಸ್ತಿದ್ದೀರಿ. ಇವತ್ತಿಗೆ ಅರೆಸ್ಟ್ ಆಯ್ತು, ಇವತ್ತಿಗೂ ಮುಂಚೆ ಒಂದು ರೀತಿಯ ರಾಜಕಾರಣ, ಇವತ್ತಾದ್ಮೇಲೆ ಯಾವ ರೀತಿಯ ರಾಜಕಾರಣ? ಬರೀ ರಾಜಕಾರಣ ಮಾತ್ರ ಆಗ್ಬೇಕಾ ಈ ಪ್ರಕರಣದಲ್ಲಿ ಅಂತ ಕೂಡ ನನ್ನ ಪ್ರಶ್ನೆ. ಪ್ಲೀಸ್ ಮೇಡಮ್ ನೀವು ಮ್ಯೂಟ್ ಒತ್ತಿದ್ದೀರಾ ಅನ್ಸುತ್ತೆ, ಅನ್ಮ್ಯೂಟ್ ಮಾಡ್ಬೋದಾ ಪ್ಲೀಸ್? ಸಾರಿ. ಸೊ ರಾಜಕಾರಣ ಏನಕ್ಕೆ ರಾಜಕಾರಣ ಆಗ್ಬಾರ್ದು ಅಂತ ಹೇಳುದು ತಪ್ಪು. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ಏನಾಗಿದೆ ಅಂದ್ರೆ, ಅವರ ಒಂದು ಹಿನ್ನೆಲೆ ಮತ್ತೆ ಅವ್ರು ಹೇಳಿದಂತ ಸ್ಟೇಟ್ಮೆಂಟ್ಸ್, ಅವರು ನಾನು ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳಿರುವಂತದ್ದು, ಮತ್ತೆ ಅವರ ಒಂದು ಲೀಡರ್ಸ್ ಜೊತೆಗೆ ಮತ್ತೆ ಅವರ ಒಂದು ಮಂತ್ರಿಗಳ ಜೊತೆ ಒಡನಾಟ, ಇದೆಲ್ಲ ನೋಡಿದ್ಮೇಲೆ ಇದು ರಾಜಕಾರಣ ಮಾಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಒತ್ತಡ ಏನಂದ್ರೆ, ಫಸ್ಟ್ ಆಫ್ ಆಲ್ ಇಷ್ಟು ದಿನ ತಗೊಂಡ್ರಿ, ಬಾರ್ಡರ್ ನ ಕ್ರಾಸ್ ಮಾಡೋದಕ್ಕೆ ಹೆಂಗ್ ಬಿಟ್ರಿ, ಅವರ ಹೆಂಡತಿಯವರೇನೆ ಎಷ್ಟೋಷ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ನ ರಿಲೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ಕೊಂಡು ಸಹ ನೀವು ಬಾರ್ಡರ್ ಕ್ರಾಸ್ ಮಾಡೋದಕ್ಕೆ ಹೆಂಗ್ ಬಿಟ್ರಿ? ಅಂದ್ರೆ ಯಾವ ಮೂಲಕ ನೀವು ಇಷ್ಟು ಸಡಲವಾಗಿ ಅವ್ರನ್ನ ಓಡಾಡೋದಕ್ಕೆ ಬಿಟ್ರಿ ಅನ್ನೋದೊಂದು ಮಹಾ ಪ್ರಶ್ನೆ ಬಂದೇ ಬರುತ್ತೆ. ಎಲ್ಲಾ ಟ್ರ್ಯಾಕ್ ಮಾಡ್ತೀರಾ? ಇನ್ನು ಒಂದು ಸಾಧಾರಣ ಒಂದು ಮಹಿಳೆ ಯಾರಾದ್ರೂ ಇದು ಹೋರಾಟಗಾರರಿದ್ರೆ ಅವ್ರನ್ನ ಎಲ್ ಬೇಕಾದ್ರೂ ಟ್ರ್ಯಾಕ್ ಮಾಡ್ತೀರಾ, ಎಲ್ಲಿಂದಾನು ಕರ್ಕೊಂಡ್ ಬರ್ತೀರಾ? ಅಂತ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾತಾಡಿದಕ್ಕೂ ನೀವು ತಗೊಂಡ್ ಬಂದು ಅರೆಸ್ಟ್ ಮಾಡ್ತೀರಾ? ಒಂದ್ ಸ್ಮಾಲ್ ಇಶ್ಯೂಸ್, ನಾನು ಎಷ್ಟೋ ಹೇಳ್ತೀನಿ, ಆ ಪೇ CM ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಅಂಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಯಾರು ನಡೆಸಿದಾರ ಅವ್ರನ್ನ ಕರ್ಕೊಂಡ್ ಬಂದ್ವಿ. ಅದು ಏನು ವಿತಿನ್ ಲೆಸ್ ದೆನ್ 24 hours ಕರ್ಕೊಂಡ್ ಬಂದ್ವಿ. ಸೊ ಹಿಂಗಿರ್ಬೇಕಾದ್ರೆ ಡೌಟ್ ಖಂಡಿತ ಬರುತ್ತೆ. ಇಷ್ಟು ಬೇರೆ ಪಕ್ಷದವರು ಮಾಡಿದಾಗ ಅಥವಾ ಬೇರೆ ಯಾರಾದ್ರೂ ಮಾಡಿದಾಗ ನೀವು ಎಷ್ಟು ಬೇಗ ಆಕ್ಟ್ ಮಾಡ್ತಿರಲ್ಲ, ಈ ಒಂದು ಕೇಸ್ ನಲ್ಲಿ ಯಾಕೆ ಆಕ್ಟ್ ಮಾಡಲಿಲ್ಲ? ಏನಾದ್ರೂ ನೀವು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ರ, ಅಥವಾ ಬೇರೆ ಏನಾದ್ರೂ ಅವ್ರ ಹತ್ರ ಇರುವಂತ ಇದು ವಿಟ್ನೆಸಸ್, ಪ್ರೂಫ್ಸ್ ಏನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಇದು ಅರೆಸ್ಟ್ ಆಗೋದಕ್ಕೆ ಅನುಕೂಲ ಮಾಡ್ಕೊಟ್ರ ಅಂತ ಈ ಪ್ರಶ್ನೆಗಳೆಲ್ಲ ಬಂದೇ ಬರ್ತದೆ. ಯಾರೇ ಆಗ್ಲಿ, ಆಸ್ ಜರ್ನಲಿಸ್ಟ್ ಆಲ್ಸೋ ನೀವು ಇದನ್ನ ಖಂಡಿತ ನೀವು ಯೋಚನೆ ಮಾಡಿರ್ತೀರಾ. ನಾನು ಕೇಳಿದೀನಿ ಕೂಡ, ಬರೀ ಯೋಚನೆ ಮಾಡಿಲ್ಲ ಕವಿತಾ ಮೇಡಮ್, ನಾನು ಕೇಳಿದೀನಿ ಕೂಡ. ಇನ್ಫ್ಯಾಕ್ಟ್ ನಾನು ಮಹೇಶ್ ಅವ್ರಿಗೂ ಅದನ್ನೇ ಕೇಳ್ತೀನಿ, ಮಹೇಶ್ ಅವ್ರಿಗೂ ಅದೇ ಕೇಳ್ತೀನಿ. ಮಹೇಶ್ ಅವರ ಇವತ್ತುವರೆಗೂ ಒಂದು ರೀತಿಯ ರಾಜಕಾರಣ ಬಂಧನ ಆಗೋಯ್ತು, ನಿಮ್ ಬಗ್ಗೆ ಬೇರೆ ಬೇರೆ ರೀತಿ ಆರೋಪ ಮಾಡ್ತಿದ್ರು, ನಿಮ್ಗೆ ಹತ್ರ ಇದ್ದಾರೆ, ನಿಮ್ಮ ಆತ್ಮೀಯತೆನೆ ಅವ್ರಿಗೆ ರಕ್ಷಣದ ಕವಚ ಅಂತ ಎಲ್ಲ ಹೇಳ್ತಿದ್ರಲ್ಲ, ಇವಾಗ ಅರೆಸ್ಟ್ ಆಗೋಯ್ತು, ಸರ್ಕಾರಕ್ಕೆ ಮಾತಾಡೋದಕ್ಕೂ ಒಂದು ಅವಕಾಶ ಸಿಕ್ತು, ಆದ್ರೆ ಬರೀ ಮಾತಲ್ಲೇ ಮುಗಿಲಿಲ್ವಲ್ಲ ಈ ಪ್ರಕರಣ? ನಿಖಿಲ್, ಒಂದು ವಿಷಯ ಹೇಳ್ತೀನಿ ಕೇಳಿ. ಕರ್ನಾಟಕ ಅಂತಕ್ಕಂಥ ಒಂದು ಪ್ರಬುದ್ಧರ ಇರತಕ್ಕಂತ ಒಂದು ರಾಜ್ಯ. ಒಬ್ಬ ಕ್ರಿಮಿನಲ್ ಹಿಡ್ಕೊಂಡ್ಬಿಟ್ಟು ರಾಜಕಾರಣ ಮಾಡುವಂತ ಒಂದು ದುಸ್ಸಾಹಸದ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡಿದ್ರು. ಕ್ರಿಮಿನಲ್ ಅಂತಕ್ಕಂಥದ್ದು ಕ್ರಿಮಿನಲ್.
ಅಲೋಕ್ನಾಥ್ ಅವ್ರ ಮಾತನ್ನ ನೀವು ಕೇಳಿದ್ರಿ ಅಂತ ಕಾಣುತ್ತೆ. 2005ನೇ ಇಸ್ವಿಲಿ ಗೂಂಡಾ ಕಾಯ್ದೆ ಒಳಗಡೆ ಅವರನ್ನ ನಾವು ಬಂಧನ ಮಾಡೋ 11 ತಿಂಗಳು ನಿಂತ್ಮೇಲೆ ಒಬ್ಬ ಕ್ರಿಮಿನಲ್ ಅಂತಕ್ಕಂಥದ್ದನ್ನ ಪೊಲೀಸ್ ರೆಕಾರ್ಡ್ ಹೇಳುತ್ತದೆ, ಪ್ರತಿ ಒಂದು ಅಂಶನೂ ಕೂಡ ಹೇಳುತ್ತೆ. ಬಂಧನ ಆಗೋ ತನಕ ಒಂದು ಹೊಸ ರಾಜಕಾರಣವನ್ನ ಮಾಡುವಂತ ಪ್ರಯತ್ನವನ್ನ ನಮ್ಮ ಪ್ರತಿಪಕ್ಷಗಳು ಮಾಡಿದ್ರು. ಏನೋ ಒಂದು ದೊಡ್ಡದಾದಂತ ಒಂದು ಇದು ಅನ್ನೋ ತರ ಚಿತ್ರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಬಂಧನ ಆದ ನಂತರ ಈಗ ಹೊಸ ತರದ ರಾಜಕಾರಣವನ್ನ, ಅಂದ್ರೆ ನಾ ಹೇಳನಲ್ಲ, ಒಂದು ಕ್ರಿಮಿನಲ್ ಅಲ್ಲ, ಯಾವುದಾದರೂ ಒಂದು ಅವಕಾಶ ಇಟ್ಕೊಂಡ್ಬಿಟ್ಟು ರಾಜಕಾರಣವನ್ನ ಮಾಡುವಂತ ಕೀಳು ಅಭಿರುಚಿಯ ರಾಜಕೀಯ ವ್ಯವಸ್ಥೆಗೆ ನಾವು ಹೋಗ್ತಾ ಇದೀವಿ. ದುರಂತ ಅಂತಂದ್ರೆ ಒಬ್ಬ ಕ್ರಿಮಿನಲ್ ಬಗ್ಗೆ ನೀವು ನ್ಯಾಷನಲ್ ಒಟ್ಟು ಪ್ರೈಮ್ ಟಿವಿ ಒಳಗಡೆ 28 ನಿಮಿಷ ನಾವು ಮಾತಾಡಿದೀವಿ, ಒಬ್ಬ ಕ್ರಿಮಿನಲ್ ಬಗ್ಗೆ ಮಾತನಾಡಿದೀವಿ. ಇದು ಯಾಕೆ ಒಬ್ಬ ಕ್ರಿಮಿನಲ್ ಬಗ್ಗೆ ಇಷ್ಟು ಮಾತನಾಡ್ಬೇಕಾಯ್ತು ಅಂತಂದ್ರೆ, ಇಡೀ ನಾವು ಚರ್ಚೆನೆ ಮಾಡ್ಬೇಕಾದ್ರೆ ಕ್ರಿಮಿನಲ್ಗೂ ಮತ್ತು ಕಾಂಗ್ರೆಸ್ಗೂ ಅವಿನಾಭಾವ ಸಂಬಂಧ. ಕಾಂಗ್ರೆಸ್ಸಿನ DNA ಒಳಗಡೆನೆ ಈ ಕ್ರಿಮಿನಲ್ ಅಂತಕ್ಕಂಥದಕ್ಕೆ ಪೋಷಿಸ್ತಕ್ಕಂಥ ನೀವು ಹೇಳಿದ್ರಿ 28 ನಿಮಿಷ ಚರ್ಚೆ ಮಾಡಿದ್ದೀವಿ ಅಂತ. ಇನ್ಫ್ಯಾಕ್ಟ್ ಐ ವಿಲ್ ಕೌಂಟ್ ಫರ್ದರ್. ಮಾಡ್ಬೇಕು. ನಾನು ಹೇಳ್ತೀನಿ ಕೇಳಿ, ಧೀರೇಂದ್ರ ಬ್ರಹ್ಮಚಾರಿಯಿಂದ ಹಿಡ್ಕೊಂಡು ಚಂದ್ರಸ್ವಾಮಿ ತನಕ, ಇಲ್ಲಿ ಕೊತ್ವಾಲ್ ರಾಮಚಂದ್ರನ್ ಹಿಡ್ಕೊಂಡ್ಬಿಟ್ಟು ಸ್ವತಃ ಶಂಕರ್ ದಯಾಳ್ ಶರ್ಮಾ ಈ ದೇಶದ ರಾಷ್ಟ್ರಪತಿ ಆದಂತ ಕಾಂಗ್ರೆಸ್ಸಿನ ಅವ್ರ ಮೊಮ್ಮಗ ತಂದೂರಿ ಹತ್ಯೆ, ಹೆಣ್ಮಗಳನ್ನ ತಂದೂರಿ ಹತ್ಯೆ ಮಾಡೋ ತನಕ ನಾವು ಚರ್ಚೆನೆ ಮಾಡಬೇಕು. ಹೆಣ್ಮಕ್ಳಿಗೆ ಕ್ರಿಮಿನಲ್ ಆಕ್ಟಿವಿಟೀಸ್ ಹೇಗೆ ಕಾಂಗ್ರೆಸ್ ಮಾಡಿದ್ರು. ಅಲ್ಲ ಮಹೇಶ್ ಅವರೇ, ನೀವು ಹೇಳ್ಕೋತೀರಿ ಯು ಆರ್ ಅ ಪಾರ್ಟಿ ವಿತ್ ಅ ಡಿಫರೆನ್ಸ್. ಅವ್ರು ಮಾಡಿದ್ರು ನಾವು ಮಾಡ್ತೀವಿ ಅಂದ್ರೆ ಹೌ ಆರ್ ಯು ಡಿಫರೆಂಟ್? ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಏನು ಯಾವ ವ್ಯಕ್ತಿ ಮಂಜುನಾಥ್ ಆಲಿಯಸ್ ಸ್ಯಾಂಟ್ರೋ ರವಿ ಅನ್ನೋನ ಬಂಧನ ಮಾಡಿದೆ, ಇವನ್ ಹಿಂದ್ಗಡೆ ಇರ್ತಕ್ಕಂಥ ಇಷ್ಟು ವರ್ಷಗಳ ಕಾಲ ಪೋಷಣೆ ಮಾಡಿದಂತ ವ್ಯಕ್ತಿಗಳು, ಅದ್ ಯಾವ ಪಕ್ಷದವರು ಇರ್ಲಿ, ಅದು ಯಾವ ಪಕ್ಷದವರು ಇರ್ಲಿ, ಅವ್ರು ಕ್ರಿಮಿನಲ್ ಅನ್ನ ಪೋಷಿಸ್ತಕ್ಕಂಥವ್ರು ಮಾಡಿದ್ರು ಅಂತೇಳಿ ತಲೆ ಮೇಲೆ ಹಾಕಿದ್ ನೀರು ಕಾಲಕ್ಕೆ ಬರೋದಿದೆ. ಮಹೇಶ್ ಅವರೇ, ಸತ್ಯದ ಅನಾವರಣ ಆಗೋದಿದೆ. ಮಹೇಶ್ ಅವರೇ, ಬಹಳ ಚೆನ್ನಾಗಿ ಹೇಳಿದ್ದೀರಿ. ಹತ್ತಿರದಲ್ಲಿ ಈಗೇನು ವೀರಾವೇಶದಲ್ಲಿ ಮಾತಾಡಿದ್ರಲ್ಲ ಅವರೆಲ್ಲ ಬಟ್ಟ ಬಯಲಾಗ್ತದೆ. ಆಯ್ತು ಮಹೇಶ್ ಅವರೇ, ಕವಿತಾ ರೆಡ್ಡಿ ಅವ್ರು ಹೇಳ್ದಂತ ಆ ಒಂದು ಮಾತನ್ನ ನಾವು ಒಪ್ಪಬೇಕಾಗುತ್ತೆ. ಯಾಕೆ ಈ ಪ್ರಕರಣ ರಾಜಕೀಯ ಬಣ್ಣವನ್ನ ಪಡ್ಕೊಳ್ತು, ಯಾಕೆ ಈ ಸ್ಯಾಂಟ್ರೋ ರವಿ ರಾಜಕೀಯ ತಿರುವನ್ನ ತಗೊಂಡು ಅಂದ್ರೆ, ಪದೇ ಪದೇ ಬರೀ ನಾಯಕರ ಜೊತೆ, ಮಂತ್ರಿಗಳ ಜೊತೆ, ಸಚಿವರು, ಶಾಸಕರ ಜೊತೆ ಫೋಟೋಗಳು ಇವ್ರು ಹೊರಗೆ ಬರುತ್ತೆ. ಬೇಡ, ಅದು ಬಿಟ್ಬಿಡಿ. ಇಫ್ ಇಟ್ ವಾಸ್ ಎನಿ ರೆಗ್ಯುಲರ್ ಕೇಸ್ ಮಹೇಶ್ ಅವರೇ, ನೀವು ಒಪ್ತೀರಿ. It is a case between husband and wife. It is a case of domestic violence. It is a case of domestic violence. ಯಾಕೆ ಇದು ಈ ಪ್ರಮಾಣದಲ್ಲಿ ಗಮನವನ್ನ ಸೆಳೀತು ಮಹೇಶ್ ಅವರೇ? ಒಂದ್ಸತಿ ಯೋಚನೆ ಮಾಡಿ. ಬಿಕಾಸ್ ಈಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವನ ಇನ್ಫ್ಲೂಯೆನ್ಸ್ ಎಲ್ಲಿಂದ ಬರ್ತಿದೆ ಮಹೇಶ್ ಅವರೇ? ಮಾತಿಗೆ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನನ್ನ ಪಾಯಿಂಟ್ ಇರ್ತಕ್ಕಂಥದ್ದು, ಒಬ್ಬ ಕ್ರಿಮಿನಲ್ ಅನ್ನ ಇಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ಲಿಕ್ಕೆ ಹೊರಟಂತ ಯಾರು ಮಾಡ್ತಾರೆ? ಕ್ರಿಮಿನಲ್ ಕೆಳಗೆ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಉದ್ದೇಶ ಏನು? ಈಗ ಬಂಧನ ಮಾಡಿದ್ರು. ಕರ್ನಾಟಕದ ರಾಜ್ಯದ ಬಹಳ ಪೊಲೀಸ್ ಪಡೆ ಬಹಳ ಕಾರ್ಯತತ್ಪರರಾಗಿ ಅವ್ರನ್ನ ಎಲ್ಲಿಂದ ಬಂಧನ ಮಾಡ್ಕೊಂಡು ಕರ್ಕೊಂಬಂತು ಅಂತಂದ್ರೆ, ಒಬ್ಬ ಮುಖ್ಯಮಂತ್ರಿ ಆದಂತವ್ರಿಗೆ ಒಂದು ಸಾಮಾನ್ಯ ಪರಿಜ್ಞಾನ ಇಲ್ದಿರ್ತಕ್ಕಂಥ ವ್ಯಕ್ತಿ ಹೋಮ್ ಮಿನಿಸ್ಟರ್ ತಗೊಂಡೋಗ್ಬಿಡ್ತಾರೆ ಅಂತಂದ್ರೆ, ಇದು ರಾಜಕಾರಣ ಮಾತ್ರ ಇದೆ? ಯಾವ ಇಂಟೆನ್ಷನ್ ಇದೆ ಇದರಲ್ಲಿ? ಈಗ ಅಲ್ಲಿ ಯಾರು ಒಡನಾಡಿ ಸಂಸ್ಥೆಯವರು ಪರಶುರಾಮ್ ಅವ್ರು ಮಾತನಾಡ್ತಾ ಒಂದು ಮಾತಾಡ್ ಹೇಳಿದ್ರು, ನನಗಿರ್ತಕ್ಕಂಥ ಉದ್ದೇಶ ಅಬಲೆಗೆ ನ್ಯಾಯ ಸಿಗ್ಬೇಕು ಅಂತೇಳಿ. ಇವ್ರು ಯಾರು ಮಾತನಾಡದಂತ ಯಾರು 3 ಪಕ್ಷ, ನೀವು 2 ಪಕ್ಷಗಳ ಪ್ರತಿಕ್ರಿಯೆ ಕೇಳಿದ್ರಲ್ಲ, ಅವ್ರು ಯಾರು ಅಬಲೆಗೆ ನ್ಯಾಯ ಸಿಗ್ಬೇಕು ಅಂತ ಕೇಳಿದ್ರ? ಅವ್ರ ಮಾತಿನ ಒತ್ತಾಸೆ ಏನಿತ್ತೇಳಿ? ಎಲ್ಲಿ ರಾಜಕಾರಣವನ್ನ ಬಯಸೋಣ, ಎಲ್ಲಿ ಇದಕ್ಕೆ ಒಂದು ಮಾಡೋಣ ಅಂತೇಳಿ ನಾವು ಪರ್ಪಸ್ ಇರ್ತಕ್ಕಂಥದ್ದೇ. ನಾ ಹೇಳ್ತಿ ಕೆಳಗಡೆ ಕುಮಾರಸ್ವಾಮಿ ಅವ್ರದ್ದಿರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಬನ್ನಿ ಚರ್ಚೆನೆ ಮಾಡೋಣ. ಇತಿಹಾಸ ಯಾವ್ದು ಕ್ರಿಮಿನಲ್ ಯಾರು ಪೋಷಿಸ್ಕೊಂಡ್ರು, ಕ್ರಿಮಿನಲ್ ಆಕ್ಟಿವಿಟೀಸ್ ಯಾರು ಬೆನ್ನಲ್ಲೇ ನಿಂತಿದ್ರು, ಕಾಂಗ್ರೆಸ್ಸಿನ ನಾನು ಹೇಳಿದ ಕಡೆ ಧೀರೇಂದ್ರ ಬ್ರಹ್ಮಚಾರಿಯಿಂದ ಹಿಡಿದು ಚಂದ್ರಸ್ವಾಮಿ ತನಕ, ಕರ್ನಾಟಕದಲ್ಲಿ ಕೊತ್ವಾಲ್ ರಾಮಚಂದ್ರನ್ ಹಿಡ್ಕೊಂಡು ಇಲ್ಲಿ ತನಕ ಮಾತಾಡೋಣ, ಬನ್ನಿ ಚರ್ಚೆ ಮಾಡೋಣ. ಆಯ್ತು, ನೀವ್ ಹೇಳಿದ್ದೀರಿ. ನಾನು ಇನ್ನೊಂದು ಚರ್ಚೆ ವಿಷಯಕ್ಕೆ ಹೋಗ್ಬೇಕು ಅನ್ನೋ ಅನಿವಾರ್ಯತೆಯಿಂದ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕಂದ್ರೆ ಇದು ಕೊನೆ ಅಲ್ಲ. ಈಗಷ್ಟೇ ಇನ್ನು ಅರೆಸ್ಟ್ ಆಗಿದ್ದಾರೆ, ಇನ್ನು ಕರ್ನಾಟಕಕ್ಕೆ ಬಂದಿಲ್ಲ. ಬರ್ಲಿ ಕರ್ನಾಟಕಕ್ಕೆ, ಇಳಿಲಿ ಬೆಂಗಳೂರಲ್ಲಿ, ನಮಗೂ ಮಾಹಿತಿ ಸಿಗತ್ತೆ, ನಿಮಗೂ ಸಿಗತ್ತೆ. ತಗೊಂಡ್ ಮತ್ತೊಮ್ಮೆ ಚರ್ಚೆ ಮಾಡೋಣ ಅಲ್ಲ. ಇಲ್ಲಿಗೆ ಮುಗಿಲಿಲ್ಲ ಇದು ಮಹೇಶ್ ಅವರೇ, ಇದು ಇಲ್ಲಿಗೆ ಮುಗಿಲಿಲ್ಲ. ನಾನು ಹೇಳ್ದೆ ಅವಾಗ್ಲೇ, ಇಲ್ಲಿವರೆಗೂ ಒಂಥರ ರಾಜಕಾರಣ, ಬಂಧನಕ್ಕೂ ಮುಂಚೆ, ಬಂಧನ ಆದ್ಮೇಲೆ ಮತ್ತೊಂಥರ ರಾಜಕಾರಣ. ಅದು ಸ್ಯಾಂಟ್ರೋ ರವಿಯ ಕತೆ. ಈಗ ಇನ್ನೊಂಥರ ಆಟ. ಸ್ಯಾಂಟ್ರೋ ತಿರುಗ್ತು ಇನ್ನೊಂದು ದಿಕ್ಕಲ್ಲಿ, ಬಂಧನದ ದಿಕ್ಕಿದು. ಇನ್ನು ಎರಡನೇ ಚರ್ಚೆ ವಿಷಯಕ್ಕೆ ಹೋಗೋಣ. ದೈವೇಚ್ಛೆ ವರ್ಸಸ್ ಸಿದ್ದು ಆಯ್ಕೆ. ಒಂದು ಕ್ವಿಕ್ ಬ್ರೇಕ್ ನಂತರ ಆ ದೈವ ಇಚ್ಛೆಯನ್ನ ಪರಿಗಣಿಸ್ತಾರ ಸಿದ್ದರಾಮಯ್ಯನವರು? ಈಗಾಗಲೇ
ರಾಜಕೀಯದ ಪಡಸಾಲೆಗಳಲ್ಲಿ ಚರ್ಚೆ ಆಗ್ತಿರುವಂತ ಈ ವಿಷಯ. ಸಿದ್ದರಾಮಯ್ಯನವರು ಹರಕೆ ಕುರಿಯಾಗ್ಬಿಡ್ತಾರೆ, ಬರೀ ಜಾತಿ ಸಮೀಕರಣದ ಮೂಲಕ ಗೆಲ್ಲಿಕ್ ಆಗೋದಿಲ್ಲ ಕೋಲಾರ, ಸ್ಥಳೀಯವಾಗೇ ವಿರೋಧ ಇದೆ, ಹೊರಗಿನವರು ಅನ್ನೋ ಪಟ್ಟ ಇದೆ. ಹಂಗಂದ್ರೆ ಬದಾಮಿನಲ್ಲಿ ಇರ್ಲಿಲ್ವಾ, ಗೆದ್ಕೊಂಡ್ ಬರ್ಲಿಲ್ವಾ? ಚಾಮುಂಡೇಶ್ವರಿ, ಹಳೆ ಮೈಸೂರು ಭಾಗ, ಅವರು ಅಲ್ಲಿ ಸ್ಥಳೀಯರು ಅಂತಾನೆ ಪರಿಗಣಿಸಬೇಕಾಗಿತ್ತು, ಅಲ್ಲಿ ಸೋಲಿಲ್ವಾ? ಅದೆಲ್ಲ ಸುಳ್ಳು. ಬಟ್ ಈ 2 ಕ್ಷೇತ್ರದ ಆಂಗಲ್ ಇದೆಯಲ್ಲ, ಚರ್ಚೆ ಮಾಡೋಣ ಬ್ರೇಕ್ ನಂತರ. ಟು ದ ಪಾಯಿಂಟ್.